ಅದೊಂದು ಊರು 2018ರಲ್ಲಿ ಸಂಭವಿಸಿದ ಭೀಕರ ಪ್ರಕೃತಿ ವಿಕೋಪಕ್ಕೆ ನಲುಗಿ ಹೋಗಿತ್ತು. ಜನಜೀವನ ಮೂರಾಬಟ್ಟೆಯಾಗಿತ್ತು. ಅಂದು ಸುರಿದ ಮಹಾಮಳೆಗೆ ಅಲ್ಲಿನ ಸಂಪರ್ಕ ಸೇತುವೆಯೊಂದು ಕೊಚ್ಚಿ ಹೋಗಿದ್ದು 2 ವರ್ಷಗಳೇ ಕಳೆದರೂ ಇನ್ನೂ ಕಾಯಕಲ್ಪ ದೊರೆತಿಲ್ಲ. ಜನತೆ ಆತಂಕದಲ್ಲೇ ಮಳೆಗಾಲವನ್ನು ಕಳೆದಿದ್ದಾರೆ. ಇದೀಗ ಸ್ಥಳೀಯರೆಲ್ಲ ಸೇರಿ ನಡೆದಾಡಲು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ತುತ್ತಾದ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. 2018ರ ಮಹಾಮಳೆಯಿಂದ ಭಾರೀ ಆಪತ್ತು. ಜನ ಪರಿತಪಿಸುತ್ತಲೇ ಇದ್ದಾರೆ 3 ಹೊತ್ತು. 2018ರಲ್ಲಿ ಕೊಡಗಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ರು. ಅದೆಷ್ಟೋ ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿತ್ತು. ಅಪಾರ ಸಾವು ನೋವಿಗೆ ಮಹಾಮಳೆ ಕಾರಣವಾಗಿತ್ತು. ಅತಿವೃಷ್ಟಿ ಭೂಕುಸಿತದಿಂದ ಜನಜೀವನವೇ ನಲುಗಿ ಹೋಗಿತ್ತು. ಅಂದು ವರುಣನ ಅವಕೃಪೆಯಿಂದ ಉಂಟಾದ ಅನೇಕ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಮಾತ್ರ ಅಕ್ಷರಶಃ ಸತ್ಯ. ಮಳೆರಾಯನ ಆರ್ಭಟಕ್ಕೆ ಕೊಡಗಿನ ಉದ್ದಗಲಕ್ಕೂ ಅಪಾರ ಪ್ರಮಾಣದ ಹಾನಿ ಉಂಟಾಗಿತ್ತು. ನೋಡುತ್ತಿದ್ದಂತೆಯೇ ಕಣ್ಣೆದುರಿಗೆ ಮನೆ, ತೋಟ, ರಸ್ತೆ ಎಲ್ಲವೂ ಕೊಚ್ಚಿ ಹೋಗಿತ್ತು. ಅಲ್ಲಿಂದ ನಿರಂತರವಾಗಿ ಪ್ರತಿ ವರ್ಷವೂ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ಸಂಭವಿಸುತ್ತಿದೆ. ಭಾರೀ ಪ್ರಮಾಣದ ಆಪತ್ತನ್ನು ತಂದಿಟ್ಟಿದೆ. ಆದರೆ ವಿಪರ್ಯಾಸ ಅಂದ್ರೆ ಅಂದಿನ ಸಮಸ್ಯೆಗಳಿಗೆ ಇನ್ನೂ ಪರಿಹಾರವೇ ಸಿಕ್ಕಿಲ್ಲ. ಗ್ರಾಮದ ಜನರ ಸಂಪರ್ಕ ಸೇತುವೆಯೇ ಕೊಚ್ಚಿ ಹೋಗಿದ್ರೂ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅಸಡ್ಡೆ ತೋರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಮಳೆಯ ರಭಸಕ್ಕೆ ಕೊಚ್ಚಿ ಹೋಯಿತು ಸಂಪರ್ಕ ಸೇತುವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು. ಮಡಿಕೇರಿ ತಾಲೂಕಿನ ಸಂಪಾಜೆ ಪಂಚಾಯಿತಿಯ ಚೇಡಾವು ಹಾಗೂ ಕೊಯ್ನಾಡು ಗ್ರಾಮಗಳಲ್ಲಿ ವರುಣ ರೌದ್ರ ನರ್ತನ ತೋರಿದ್ದ. ಆಗಲೇ ಅಲ್ಲಿನ ಸೇತುವೆಗೆ ಕುತ್ತು ಬಂದಿದ್ದು. ಇದು ಕೊಯ್ನಾಡು ಗ್ರಾಮದಿಂದ ಚೇಡಾವು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ. ಮಳೆಯಿಂದ ಸೇತುವೆ ಹಾನಿಗೊಂಡಿದ್ರಿಂದ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಭಾರಿ ಸಮಸ್ಯೆ ಉಂಟಾಗಿತ್ತು. ಜನರು ತಮ್ಮ ತೋಟ, ಮನೆಗಳಿಗೆ ತೆರಳಲು ಸಾಧ್ಯವಾಗದೆ ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲಿ ಸಾಗುವ ಪರಿಸ್ಥಿತಿ ಉಂಟಾಗಿತ್ತು. ಹೀಗಿದ್ದಾಗ ಸ್ಥಳೀಯರು ಅಲ್ಲಿನ ನೈಜ ಸಮಸ್ಯೆಯನ್ನು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಮುಂದಿಟ್ಟರು. ಆದರೆ ಯಾವುದಕ್ಕೂ ಕ್ಯಾರೆ ಅನ್ನದ ಅಧಿಕಾರಿಗಳು ದುರಸ್ತಿ ಕಾರ್ಯಕ್ಕೆ ಮುಂದಾಗಲೇ ಇಲ್ಲ. ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು. ಸಂಪರ್ಕ ಸೇತುವೆಗೆ ಮುಳುವಾಯಿತು ಪ್ರಕೃತಿ ವಿಕೋಪ. 2 ವರ್ಷ ಕಳೆದರೂ ಕೂಡಿ ಬಂದಿಲ್ಲ ಕಾಯಕಲ್ಪ. ಸತತ 2 ವರ್ಷಗಳಿಂದ ಇಲ್ಲಿನ ಸ್ಥಳೀಯರು ಅದೆಷ್ಟು ಸಂಕಷ್ಟ ಅನುಭವಿಸಿದ್ರೋ ಏನೋ. ಹಾಗಿದ್ರೂ ಇವರ ಅಳಲು ಕೇಳಲು ಯಾರೊಬ್ಬರೂ ಮುಂದೆ ಬಂದಿಲ್ಲ. ಕೇವಲ ಭರವಸೆಯ ಮಾತುಗಳಿಗಷ್ಟೇ ಎಲ್ಲ ಸೀಮಿತವಾಗಿತ್ತು. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಬೇಸತ್ತ ಗ್ರಾಮಸ್ಥರು ತಾವೇ ನೇತೃತ್ವ ವಹಿಸಿ ಸೇತುವೆಯ ದುರಸ್ತಿ ಕಾರ್ಯಕ್ಕೆ ಮುಂದಾದ್ರು. ಪ್ರವಾಹದಿಂದ ಕೊಚ್ಚಿ ಬಂದಿದ್ದ ಮರದ ದಿಣ್ಣೆ, ಕಂಬಗಳನ್ನು ಬಳಸಿ ನಡೆದಾಡಲು ತಾತ್ಕಾಲಿಕ ದಾರಿ ಮಾಡಿಕೊಂಡ್ರು. ನಮಗೆ ಇದು ಪರ್ಮನೆಂಟ್ ಸೇತುವೆ ಆಗಬೇಕು. ಯಾಕಂದರೆ ಇಲ್ಲಿ ಹರಿಜನ ಕಾಲೋನಿ ಅವರೆಲ್ಲರೂ ಇಲ್ಲಿ 900 ಎಕರೆ ರಬ್ಬರ್ ಎಸ್ಟೇಟ್, ಅಲ್ಲಿಗೆ ಬೆಳಿಗ್ಗೆ 3 ಗಂಟೆ ಎದ್ದು ಟ್ಯಾಪಿಂಗ್ ಹೋಗ್ತಾರೆ.
ಈ ಸೇತುವೆ ಇಲ್ಲದ ಕಾರಣ ಕೊಯ್ನಾಡಿಗೆ ಸುತ್ತು ಬಳಸಿ 4 ಕಿಲೋಮೀಟರ್ ಆಗಿ ಅವರು ನಡ್ಕೊಂಡು ಬರಬೇಕು. ಅವಾಗ ಅಲ್ಲಿ ಟೈಮು ವೇಸ್ಟ್ ಆಗ್ತದೆ, ಹೋಗಲಿಕ್ಕೆ ಸಮಸ್ಯೆ. ಅಲ್ಲಿ ಒಂದು ಸೇತುವೆ ಇದೆ, ಅದು ದೊಡ್ಡ ಮಳೆ ಬಂದರೆ ಅದನ್ನು ಮುಳುಗ್ತದೆ. ಆದ್ದರಿಂದ ಇದು ನಮಗೆ ಪರ್ಮನೆಂಟ್ ಆಗಿ ಇದು ದುರಸ್ತಿಯಾಗಿ ನಮಗೆ ಇಲ್ಲೆಲ್ಲ ಜನರಿಗೆ ಉಪಕಾರ ಆಗ್ತದೆ. ಇದು ಅಂದರೆ ಸದ್ಯಕ್ಕೆ ಗ್ರಾಮಸ್ಥರು ಯುವಕರು ಸೇರಿಕೊಂಡೇ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಉಪಯೋಗ ಆಗ್ತಿದೆ, ಮುಂದಕ್ಕೆ ಏನಾಗಬೇಕು? ಸದ್ಯಕ್ಕೆ ಇವಾಗ ಟೆಂಪರರಿಯಾಗಿ ಉಪಯೋಗ ಆಗ್ತದೆ. ಇನ್ನು ದೊಡ್ಡ ಮಳೆ ಬಂದರೆ ಇವಾಗ ನಾವು ಮಾಡಿರೋದನ್ನು ಅದು ಕೊಚ್ಚಿಕೊಂಡು ಹೋಗ್ತದೆ. ಅದಕ್ಕೆ ಈಗ ಇರೋದಕ್ಕಿಂತ ದೊಡ್ಡದಾಗಿ ಒಳ್ಳೆ ಬಜೆಟ್ನಲ್ಲಿ ಉತ್ತಮವಾದ ಸೇತುವೆ ಆಗಬೇಕಂತ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ಳುವುದು. ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಇದು ಯಾಕೆ ಅಸಹಾಯಕವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಒಂದು ಎಸ್ಟೇಟ್ನವರ ಒಂದು ಏನು ಹೇಳ್ತಾರೆ ಎನ್ಕ್ರೋಚ್ ಆಗಿದೆ, ಒತ್ತುವರಿ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಬಾರ್ಡ್ರ್ ಹೊಳೆಯಿಂದ ಯಾವಾಗಲೂ 40 ಮೀಟರ್ ಆಚೆಗೆ ಇರಬೇಕು ಅವರ ಬಾರ್ಡ್ರ್. ಇದು ಹೊಳೆಯಿಂದ ಅವರು 40 ಮೀಟರನ್ನು ನಮಗೆ ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಅವರಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇದೆ ಎಸ್ಟೇಟಿಂದ. ಇನ್ನೊಂದು, ನಾವು ಯಾವ ರೀತಿಯಾದಂಥ ಮನವಿಯನ್ನು ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದೆ, PDRF ಇಲಾಖೆಗೆ. ಯಾಕೆ ನಾವು PDRF ಇಲಾಖೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಇದು ಫಸ್ಟಿಗೆ ನಿರ್ಮಾಣ ಆಗಿರೋದು ಜಿಲ್ಲಾ ಪಂಚಾಯತ್ ಉದ್ಯೋಗ ಅವರ ಇಂಜಿನಿಯರ್ಗಳ ಮುಖಾಂತರವೇ ಆಗಿರುವಂತಹ ಒಂದು ಕಾಲ್ಸಂಕ ಆಗಿದೆ. ಅದಕ್ಕೋಸ್ಕರ ಪುನಃ ನಾವು ನಮ್ಮ ಮೇಲಿನ ಇಲಾಖೆಗಳಿಗೆ, ಪಂಚಾಯತ್ನ ಮೇಲಿನ ಇಲಾಖೆಗಳಿಗೆ, ಎಲ್ಲ ಇಲಾಖೆಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದು ಆದಷ್ಟು ಬೇಗ ನಮಗೆ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ನಾವು ನಮ್ಮ ಎಲ್ಲ ಸಮಸ್ತ ಗ್ರಾಮಸ್ಥರು ನಾವು ಇಟ್ಕೊಂಡಿದ್ದೀವಿ. ಕಷ್ಟ ಅನುಭವಿಸೋಕೆ ಆಗದೆ ಸ್ಥಳೀಯರೆಲ್ಲ ಸೇರಿ ತಾತ್ಕಾಲಿಕವಾಗಿ ಸೇತುವೆ ಮಾಡಿಕೊಂಡಿದ್ದಾರೆ. ಆದರೆ ಇದು ಶಾಶ್ವತವಾಗಿ ಉಳಿಯಲ್ಲ ಅನ್ನೋದು ಗಮನಾರ್ಹ ಸಂಗತಿ. ಯಾಕಂದ್ರೆ ಮುಂದಿನ ಮಳೆಗಾಲದಲ್ಲಿ ವರುಣ ಅದ್ಯಾವ ರೂಪ ತಾಳ್ತಾನೋ ಗೊತ್ತಿಲ್ಲ. ಈಗ ನಿರ್ಮಿಸಿರುವ ಸೇತುವೆ ಮಳೆಗಾಲದ ಸಂದರ್ಭ ಕೊಚ್ಚಿ ಹೋಗುವ ಭಯ ಅಲ್ಲಿನವರನ್ನು ಕಾಡ್ತಾ ಇದೆ. ಶೀಘ್ರದಲ್ಲೇ ಈ ಸಮಸ್ಯೆಗೊಂದು ಮುಕ್ತಿ ಹಾಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ.